ರೀ. ನನ್ನ ಹೆಸರು ರಮೇಶ್ ಅನ್ನಪ್ಪ ನಿಡಗುಂದಿ. ನಮ್ಮ ಊರು ಕಂಕನವಾಡಿ, ರಾಯಬಾಗ ತಾಲೂಕು, ಬೆಳಗಾವಿ ಜಿಲ್ಲಾ ರೀ. ನಮ್ದು ಗೋಕಾಕ್ ತಾಲೂಕದಾಗ 414 ಎಕರೆ PTCL ಲ್ಯಾಂಡ್ ಆಗಿದ್ದಿತ್ತು ನಮ್ಗೆ, ನಮ್ಮ ಆಸ್ತಿಗೆ. ಆ ಆಸ್ತಿ ಡಾಕ್ಯುಮೆಂಟ್ಸ್ ತೆಗ್ಸಕಂತ ನಾನು ಗೋಕಾಕ್ ಹೋಗ್ತಾ ಅಂತೇಳಿ ನಾನು ಕಿಡ್ನಾಪ್ ಮಾಡಿ ಬಡ್ಸಿದ್ದಾರೆ. ಆ ಬಡ್ಸಿದ ಸಂಬಂಧ FIR ಆಗಿತ್ತು ರೀ. ಅದನ್ನ ಹೆಚ್ಚಿನ ತನಿಖೆಗೆ ಅಂತ ಹೇಳಿ ಬೆಳಗಾವಿ DCR SP ಆಫೀಸ್ನಿಂದ ಬಂದಿದ್ರಿ. SP ಆಫೀಸ್ದಾಗ ನಾನು ತನಿಖೆ ಸರಿಯಾಗಿ ಆಗ್ತಿಲ್ರಿ. ಅಲ್ಲಿ ಲಂಚ ಕೇಳಿದ್ರಿ, ಲಂಚದ ಅಮೌಂಟು ಒಂದು ತೊಡೆ ಕೊಟ್ಟಿದ್ದೀನಿ. ಅದನ್ನು ಪ್ರೂಫ್ ಇದ್ರೊಳಗೆ ಹಚ್ಚಿದ್ದೇನೆ. ಅದಾದ್ಮೇಲೆ ವಾಪಸ್ ನನ್ಗೆ ಯಾರು ಬಡ್ಸಿದ್ರು ಬಡ್ದಿದ್ದಲ್ಲ ಅವ್ರೆಲ್ಲಾರು SP ಸರ್ ಕರೆಸಿ ಅವ್ರ ಜೊತೆ ಹೊಂದಾಣಿಕೆ ಆಗೋಣಾಕತ್ರು. ನಾ ಆಗುದಿಲ್ಲ ಅಂತಂದಾಗ ನೀವು ಕೇಸ್ ಏನ್ ಮಾಡ್ಬೇಕಂತ ನನಗೆ ಗೊತ್ತೈತಿ ಹೋಗಂತಂದ್ರು ಅಂದ್ರಿ. ಅದಾದ್ಮೇಲೆ ನನಗೆ ಸಿಬ್ಬಂದಿ ಅವ್ರು ಫೋನ್ ಹಚ್ಚಿದ್ರಿ, SP ಆಫೀಸ್ ಸಿಬ್ಬಂದಿ ಅವ್ರು ಫೋನ್ ಹಚ್ಚಿದಾಗ ಇಲ್ಲ ನೀನ್ ತನಿಖೆ ಸರಿ ಆಗಲಿಕ್ಕೆ ನಮ್ ನೀನ್ ಕೇಳಕ್ ಹೋಗ್ಬೇಡ, ನೀವು ಹೊಂದಾಣಿಕೆ ಹಂಗ ಹಿಂಗ ಅಂತ ರೆಕಾರ್ಡಿಂಗ್ ಕೊಟ್ಟಿದ್ದೇನೆ. ಅದಾದ್ಮೇಲೆ ನಾನು SP ಆಫೀಸ್ಗೆ ಹೋಗ್ತಿದ್ದೆ. SP ಸರ್ ಕೇಳಿ, ಸರ್ ನಿಮ್ಮ ಯಾಕೆ ಹಿಂಗ್ ಮಾಡತ್ರಿ ಅಂತೇಳಿ ಕೇಳೋ ತರ ಎಲ್ಲ ನೀವು ಹೊರಗೆ ಹೋಗಂತೇಳಿ ಅವರ ಸ್ವತಃ ಬಾಗಲ್ ತಗೊಂಡ್ಬಂದು ಹೊರಗೆ ಕಳಿಸಿದ್ರು. ನನಗೆ ನ್ಯಾಯ ಎಲ್ಲೋ ಸಿಗುವಾತ್ರಿ. ನನಗೆ ನ್ಯಾಯ ಸಿಕ್ಕೊಂಡು ಕೊಡ್ಬೇಕಂತ, ನನಗೆ ನ್ಯಾಯ ನೀವು ಒದಗಿಸ್ಕೊಡ್ಬೇಕ್ರಿ. ಅದ್ರ ಸಲುವಾಗಿ ನಾನು ನಿಮ್ ಕಡೆ ಕೇಳ್ಕೊಳಕತ್ತೀನಿ. ಈ ನಾನು ಹೋರಾಡಿದಾಗ ನನಗೆ ಏನು ಜೀವಕ್ಕೆ ಹೇಳಿ ಏನೋ ಒಂದು ಹೇಳಿ ನಾ ಮಾಡತ್ತೇನೆ ಅಂತ ಅನ್ಕೊಂಡ್ರ ನನ್ನ ಜೀವಕ್ಕೆ ಏನಾದ್ರು ಆದ್ರೆ ನೇರ ಹೊಣೆಗಾರರು SP ಕಡಾರಿ ಅವ್ರಿ, ಅವ್ರ ಸಿಬ್ಬಂದಿ ವಾಪಸ್ ಗೋಕಾಕ ರಾಜಕೀಯ ಬೆಂಬಲಿತ ಅಭ್ಯರ್ಥಿ ಯಾರ್ಯಾರು ಅದಾರಲ್ರಿ, ನನ್ನ ಮೇಲೆ ಯಾರ್ಯಾರು ಅನ್ಯಾಯ ಮಾಡಿದ್ರೆ ಬಿಡ್ಯಾತಾರಲ್ಲ ಮಾಡಿ ಇವರೆಲ್ಲರೂ ನನಗೆ ಅನ್ಯಾಯ ಮಾಡ್ತಾರೆ. ನನಗೆ ಏನು ಹೆಚ್ಚು ಕಮ್ಮಿ ಆದ್ರೆ ನೇರ ಹೊಣೆಗಾರ ಇವರೆಲ್ಲರೂ ಆಗಿರ್ತಾರೆ.